ಗಮನ ಹರಿಸದ ಅಪಾಯ ಆಪತ್ತು ತರಬಹುದು. ಒಂದು ಸಣ್ಣ ಕಪ್ಪೆ ಬಾವಿಯೊಳಗಿನ ತಂಪಾದ ನೀರಿನಲ್ಲಿ ನೆಮ್ಮದಿಯಾಗಿ ಜೀವಿಸುತ್ತಿತ್ತು. ಅದಕ್ಕೆ ಆ ಬಾವಿಯೇ ಪ್ರಪಂಚವಾಗಿತ್ತು. ಆದರೆ ಒಂದು ದಿನ ಅದಕ್ಕೆ ಹೊರಗಿನ ಜಗತ್ತು ನೋಡಬೇಕು ಅನ್ನಿಸಿತು. ಆಸೆಯಿಂದ ಬಾವಿಯಿಂದ ಹೊರಗೆ ನೆಗೆದು ಬಂದಿತು. ಹೊಸ ಪ್ರಪಂಚ, ಹೊಸ ಅನುಭವ. ಹೀಗೆ ಹಾರುತ್ತಾ ಹಾರುತ್ತಾ ಒಂದು ಮನೆಯೊಳಗೆ ಸೀದಾ ಬಂತು. ಅದು ಅಲ್ಲಿಂದ ಅಡುಗೆ ಮನೆಗೆ ಹಾರಿತು. ಅಲ್ಲಿ ಇದ್ದ ಖಾಲಿ ಪಾತ್ರೆಯನ್ನು ನೋಡಿತು. ಯೋಚನೆ ಮಾಡದೆ ಅದರೊಳಗೆ ಹಾರಿಬಿಟ್ಟಿತು. ಅದರೊಳಗಿನ ನೀರಿನ ತಂಪು ಅದಕ್ಕೆ ಸುಖ ಎನಿಸಿತು. ಇಲ್ಲೂ ಚೆನ್ನಾಗಿ ಇದೆ ಎಂದುಕೊಂಡು ಆರಾಮವಾಗಿ ಕುಳಿತುಕೊಂಡಿತು. ಅದು ಕುಳಿತುಕೊಂಡಿದ್ದ ಪಾತ್ರೆ ಗ್ಯಾಸ್ ಒಲೆಯ ಮೇಲಿತ್ತು. ನೀರು ನಿಧಾನವಾಗಿ ಬಿಸಿಯಾಗತೊಡಗಿತು. ಕಪ್ಪೆಗೆ ಆಗ ಅದು ಸಮಸ್ಯೆ ಅನಿಸಲಿಲ್ಲ. ಇದು ಮೊದಲಿನಂತೆಯೇ ಇದೆ ಅಂತ ತಿಳಿದುಕೊಂಡಿತು. ಪಾತ್ರೆ ಒಳಗಿದ್ದ ನೀರು ಜಾಸ್ತಿ ಬಿಸಿಯಾಗತೊಡಗಿತು. ಆದರೂ ಅದು ಅಲ್ಲೇ ಉಳಿದುಕೊಂಡಿತು. ಹೊಂದಿಕೊಳ್ಳುವುದೇ ಅದಕ್ಕೆ ಆರಾಮ ಎನಿಸಿತು. ಕೊನೆಗೆ ಪಾತ್ರೆಯಲ್ಲಿದ್ದ ನೀರು ಕುದಿಯತೊಡಗಿತು. ಆಗ ಬಿಸಿ ತಾಳಲಾಗದ ಮಟ್ಟಕ್ಕೆ ತಲುಪಿತು. ಕಪ್ಪೆಗೆ ಈಗ ಅರ್ಥವಾಯಿತು, ನಾನು ಅಪಾಯದಲ್ಲಿದ್ದೇನೆ ಎಂದು. ಆದರೆ ಅದಾಗಲೇ ತುಂಬ ತಡವಾಗಿ ಹೋಗಿತ್ತು. ಹೊರಗೆ ಜಿಗಿಯಲು ಈಗ ಕಪ್ಪೆಯ ಬಳಿ ಶಕ್ತಿ ಇರಲಿಲ್ಲ. ಆ ಬಿಸಿ ನೀರಿನಲ್ಲಿ ಅದು ಪ್ರಾಣ ಕಳೆದುಕೊಂಡಿತು. ಇದರಿಂದ ನಾವು ತಿಳಿದುಕೊಳ್ಳಬೇಕಾದ ಸಂದೇಶ: ಕೆಟ್ಟ ಅಭ್ಯಾಸಗಳು, ವಿಷಕಾರಿ ಸಂಬಂಧಗಳು, ನಮ್ಮನ್ನು ಒಳಗೊಳಗೆ ಕಾಡುವ ಒತ್ತಡ, ಇವೆಲ್ಲ ಒಂದೇ ಸಾರಿ ಬಂದು ಅಪ್ಪಳಿಸುವುದಿಲ್ಲ. ಅವು ನಿಧಾನವಾಗಿ ನಮ್ಮ ಜೀವನದಲ್ಲಿ ಬೇರೂರಿ ಬಿಡುತ್ತವೆ. ಇಂದು ಸರಿ ಇದೆ ಅನಿಸುವುದು, ಆದರೆ ನಾಳೆ ನಿಮ್ಮನ್ನೇ ನಾಶ ಮಾಡಬಹುದು. ಜೀವನ ಜೋಪಾನ. ಸ್ನೇಹಿತರೆ, ಈ ಪುಟ್ಟ ಕತೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಧನ್ಯವಾದಗಳು.